ಇರೋ ಮರಗಳನ್ನೇ ಕಡಿದು ಬಡಾವಣೆ ಕಟ್ಟೋ ಕಾಲ ಇದು. ಮಲೆನಾಡಿನಲ್ಲೂ ಸಹ ಇತ್ತೀಚೆಗೆ ಮರಗಳ ಸಂಖ್ಯೆ ಕಡಿಮೆ ಏನೋ ಆಗ್ತಾ ಬರ್ತಾ ಇದೆ. ಆದರೆ ಅಚ್ಚರಿ ಏನು ಗೊತ್ತಾ, ಇಲ್ಲೊಬ್ಬ ವ್ಯಕ್ತಿ ಬಿಸಿಲ ನಾಡನ್ನ ಮಲೆನಾಡು ಮಾಡೋಕೆ ಹೊರಟಿದ್ದಾರೆ. ಮನೆ ಮುಂದೆನೆ ಒಂದಷ್ಟು ಗಿಡ ಬೆಳೆಸೋಕೆ ಒದ್ದಾಡೋ ಈ ಕಾಲಘಟ್ಟದಲ್ಲಿ ರಾಯಚೂರಿನ ರೈತ 16 ವರ್ಷದಿಂದ ತನ್ನ ಗುರಿ ಈಡೇರಿಕೆಗೆ ಹೋರಾಡ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ, ಯಾರು ಈ ರೈತ, ಅವರ ಚಿಂತನೆಗೆ ಕಾರಣ ಏನು, ಸದ್ಯ ಅವರು ನೆಟ್ಟ ಮರಗಳು ಹೇಗಿದೆ ಅಂತ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡೋಣ. ಲೋಕದ ಕಾಳಜಿ ಮಾಡುತ್ತೀನಂತಿ, ನಿಂಗ್ಯಾರ ಬ್ಯಾಡಂತಾರ ಮಾಡಪ್ಪ ಚಿಂತಿ, ಹೀಗಂತ ಶಿಶುನಾಳ ಶರೀಫರು ಹೇಳ್ತಾರೆ. ಈಗಂತೂ ಎಲ್ಲರ ಗುರಿ ಒಂದೇ, ಮನೆ ಕಟ್ಟಬೇಕು, ಒಂದಷ್ಟು ಹಣ ಸಂಪಾದಿಸಿ ಹಾಯಾಗಿ ಜೀವನ ನಡೆಸಬೇಕು ಅಂತ. ಇಲ್ಲಿ ದೇಶ, ನಾಡು, ನಮ್ಮ ರಾಜ್ಯ ಅಂತ ಯಾವ ಚಿಂತೆನೂ ಬರೋದಿಲ್ಲ. ಈ ಜಂಜಾಟಗಳ ಮಧ್ಯೆ ಪರಿಸರದ ಬಗ್ಗೆ ಚಿಂತೆ ಅಂತೂ ಬರೋದೇ ಇಲ್ಲ. ಆದರೆ ರಾಯಚೂರಿನ ಈ ರೈತ ಬಿಸಿಲ ನಾಡನ್ನು ಮಲೆನಾಡಾಗಿ ಮಾಡಲು ಚಿಂತಿಸಿದ್ದಾರೆ. ರಾಯಚೂರು ಅಂದ್ರೆ ಮೊದಲಿಗೆ ನೆನಪಾಗೋದೇ ಉರಿ ಬಿಸಿಲು, ಮಧ್ಯಾಹ್ನ ಹೊರಗೆ ಕಾದ ಕೆಂಡದಂತಾಗಿರುತ್ತೆ. ಇಂತಹ ನಾಡನ್ನ ಮಲೆನಾಡು ಮಾಡೋದು ಅಚ್ಚರಿನೇ ಸರಿ. ಇಂತಹದೇ ಒಂದು ಆಶ್ಚರ್ಯಕರ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ. ಉರಿ ಬಿಸಿಲ ಊರನ್ನು ಮಲೆನಾಡನ್ನಾಗಿಸುವ ಕನಸು. ರಾಯಚೂರಿನ ವಿವಿಧೆಡೆ 2006ರಿಂದ ಸಸಿ ನೆಡುವ ಕಾರ್ಯ. ಇದು ಒಂದು ಕೈನಲ್ಲಿ ಗಿಡದ ಬ್ಯಾಗ್ ಹಿಡಿದು ಹೊರಟಿದ್ದಾರಲ್ಲ, ಇವರೇ ರಾಯಚೂರಿನ ಕಣ್ಮಣಿ ಈರಣ್ಣ ಕೋಸಗಿ. ಇವರು ರಾಯಚೂರಿನ ನೇತಾಜಿ ಸರ್ಕಲ್ನ ನಿವಾಸಿ. ತಮ್ಮ ದಿನನಿತ್ಯದ ದಿನಚರಿಯಲ್ಲಿ 2 ಗಂಟೆಗಳನ್ನ ರಾಯಚೂರು ಹಸಿರನ್ನಾಗಿಸಲು ಮೀಸಲಿಡುತ್ತಾರೆ. ತಮ್ಮ ಮನೆಯ ಹಿಂದೆಯೇ ನರ್ಸರಿಯನ್ನೇ ಮಾಡಿಕೊಂಡಿರುವ ಈರಣ್ಣ ಅಲ್ಲಿರುವಂತಹ ಸಸಿಗಳನ್ನು ರಾಯಚೂರಿನ ವಿವಿಧೆಡೆ ನೆಟ್ಟು ಬರುತ್ತಾರೆ. ಯಾವುದೇ ಪ್ರಚಾರ ಫಲಾಪೇಕ್ಷೆ ಇಲ್ಲದೆ 2006ರಿಂದ ಈ ಕಾಯಕದಲ್ಲಿ ನಿರತರಾಗಿದ್ದಾರೆ. ನಾನು ಸುಮಾರು 18-19 ವರ್ಷಗಳಿಂದ ನಿರಂತರವಾಗಿ ಸಸಿಗಳನ್ನು ಬೆಳೆಸುವುದು, ಅದರ ಸಂರಕ್ಷಣೆ ಮಾಡುವುದು ಕಾರ್ಯವನ್ನು ಮಾಡ್ತಾ ಬಂದಿದ್ದೇನೆ. ಪ್ರತಿದಿನ ಬೆಳಿಗ್ಗೆ 4-5 ಗಿಡಗಳನ್ನು ನೆಡುವುದು ಮತ್ತು ಅದಕ್ಕೆ ನೀರು ಹಾಕುವುದು ಮಾಡ್ತಾ ಬಂದಿದ್ದೇನೆ. ಈವರೆಗೂ ನೆಟ್ಟಿರುವ ಸಸಿ, ಬೆಳೆಸಿರುವ ಮರಗಳ ಸಂಖ್ಯೆ 10,000ಕ್ಕೂ ಹೆಚ್ಚು. ಆರ್ಥಿಕವಾಗಿ ಬಡತನದಲ್ಲಿರುವ ಈ ಈರಣ್ಣ ಪರಿಸರದ ವಿಷಯದಲ್ಲಿ ಮತ್ತು ಸ್ವಭಾವದಲ್ಲಿ ಹೃದಯ ಶ್ರೀಮಂತ. ಮಲೆನಾಡನ್ನಾಗಿಸುವ ಚಿಂತನೆ ಬಂದಿದ್ದೇ ರೋಚಕ. ಮೊದಲೆಲ್ಲ ಮರ ಗಿಡ ಅಂದ್ರೆ ಹಣ್ಣು ಕಾಯಿ ಕೊಡುತ್ತಷ್ಟೇ ಎಂಬುದು ತಿಳಿದಿತ್ತು. ಆದ್ರೆ ಹೋಗ್ತಾ ಹೋಗ್ತಾ ಮರದಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಗೊತ್ತಾಯ್ತು. ಚಿಕ್ಕವರಿದ್ದಾಗ ವಾರಗಟ್ಲೆ ಮಳೆ ಆಗ್ತಿತ್ತು, ಮಳೆಗೆ ಕೊರತೆಯೂ ಇರಲಿಲ್ಲ. ಆದ್ರೆ ಕಾಲ ಬದಲಾಗ್ತಾ ಆಗ್ತಾ ಮಳೆ ಆಗುವ ಪ್ರಕ್ರಿಯೆ ಕ್ಷೀಣಿಸಿತು. ಮಳೆಗಾಗಿ ವಿಶೇಷ ಆಚರಣೆಗಳು ಹೆಚ್ಚಾಗ್ತಾ ಹೋಯಿತು. ನೀರಿಗೆ ತೊಂದರೆ ಆಯಿತು. ಜೊತೆಗೆ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರದಿಂದ ಹಿಡಿದು ಬೇರೆ ಬೇರೆ ಇಲಾಖೆಗಳಿಂದ ಮರಗಳ ನಿರ್ನಾಮ ಆಗ್ತಾ ಹೋಗ್ತಿವೆ. ಹೀಗಾಗಿ ಮಳೆ ಮತ್ತು ನೀರಿಗಾಗಿ ಬರ ಹೆಚ್ಚಾಗಿದೆ. ಇಷ್ಟೆಲ್ಲ ಮರಗಳ ಸಂಖ್ಯೆ ಕ್ಷೀಣಿಸಿದ್ರೆ ಒಳ್ಳೆ ಗಾಳಿ, ಮರ ಇನ್ನಷ್ಟು ತಾಪ ಏರಿಕೆ ಆಗುತ್ತೆ ಅಂತ ಮರ ನೆಡುವ ಕಾರ್ಯ ಆರಂಭಿಸಿದೆ. ಇದೇನು ನನಗೆ ಹೆಚ್ಚಿನ ಕೆಲಸ ಅಲ್ಲ, ಇದರಿಂದ ಒಂದಷ್ಟು ವ್ಯಾಯಾಮ ಆಗುತ್ತೆ ಅಂತಾರೆ ಈರಣ್ಣ ಕೋಸಗಿ. ಶಾಲೆಗಳಲ್ಲಿ ಮಕ್ಕಳಿಗೂ ಪರಿಸರ ಪಾಠ, ಜಾಗೃತಿ, ಅರಿವು. ರಾಯಚೂರಿನಲ್ಲಿ ಮರಗಳ ಸಂಖ್ಯೆ ಹೆಚ್ಚಿಸುವುದಲ್ಲದೆ ಶಾಲೆಯಲ್ಲಿ ಮಕ್ಕಳಿಗೆ ಪರಿಸರದ ಜಾಗೃತಿ ಪಾಠ ಹೇಳ್ತಾರೆ ಈರಣ್ಣ. ಗಿಡ ನೆಟ್ಟು ಪರಿಸರ ಸಂರಕ್ಷಿಸಿದರೆ ನೋಟ್ಬುಕ್ ಬಹುಮಾನ ಕೊಡುವ ಕೆಲಸ ಮಾಡ್ತಿದ್ದಾರೆ ಈರಣ್ಣ. ಸದ್ಯ 5-6 ವಿದ್ಯಾರ್ಥಿಗಳು ತಮ್ಮ ಹಾದಿಯನ್ನೇ ಹಿಡಿದಿದ್ದಾರೆ ಎಂಬುದು ಈರಣ್ಣರ ಸಂತಸ. 100 ಗಿಡಗಳನ್ನು ನೆಡಬಹುದು, ಆದರೆ ಅವುಗಳಿಗೆ ನೀರು ಹಾಕಿ ಪೋಷಿಸಿ ಒಂದಷ್ಟು ದಿನ ಕಾಪಾಡಿಕೊಳ್ಳುವುದೇ ಸಾಹಸ. ಜೊತೆಗೆ ಜಾನುವಾರುಗಳಿಂದ ಅವುಗಳನ್ನು ಹೆಚ್ಚಾಗಿ ರಕ್ಷಿಸುತ್ತಿದ್ದೇನೆ. ಈ ಹಿಂದೆ ಮರ ಕಡಿದು ಬೆಂಕಿ ಹಚ್ಚಿ ನಾಶ ಮಾಡ್ತಿದ್ರು ಇಲ್ಲಿನ ಜನ. ಆಗ ನಾನು ಎಂದೂ ಕುಗ್ಗಲೇ ಇಲ್ಲ. ಮರ ನಾಶವಾದ ಜಾಗದಲ್ಲೇ ಮತ್ತೆ ಮತ್ತೆ ಮರ ನೆಡುವ ಕಾರ್ಯವನ್ನು ಮಾಡುವಲ್ಲಿ ತೊಡಗಿಸಿಕೊಂಡೆ. ನೀರಿನ ಮೂಲ ಇರುವಂಥ ಸ್ಥಳಗಳನ್ನು ಹುಡುಕಿ ಅದರ ಸುತ್ತಮುತ್ತ ಮರ ನೆಡೋಕೆ ಆರಂಭಿಸಿದೆ ಎಂದು ಈರಣ್ಣ ಹೇಳ್ತಾರೆ. ಇದರ ಜೊತೆಗೆ ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಜಾಗೃತಿ, ಪರಿಸರದ ಬಗ್ಗೆ ಜಾಗೃತಿವನ್ನು ಮೂಡಿಸ್ತಾ ಇದ್ದೇನೆ. ಈ ಗಿಡಗಳನ್ನು ಬೆಳೆಸಬೇಕಾದ್ರೆ 100 ಗಿಡಗಳನ್ನು ಬೆಳೆಸ್ಬೋದು, ನೆಡ್ಬೋದು. ಆದರೆ ಉಳಿಸೋದು ಭಾಳ ಕಷ್ಟ ಆಗಿಬಿಟ್ಟಿದೆ. ಯಾಕೆಂದರೆ ಅದಕ್ಕೆ ನೀರಿನ ವ್ಯವಸ್ಥೆ ಬೇಕಾಗ್ತದೆ, ಮತ್ತು ಟ್ರೀ ಗಾರ್ಡ್ ವ್ಯವಸ್ಥೆ ಬೇಕಾಗ್ತದೆ, ರಕ್ಷಣಾ ಕವಚಗಳು ಅಳವಡಿಸ್ಬೇಕಾಗ್ತದೆ. ಯಾಕೆಂದರೆ ಅವು ಕುರಿ, ಆಡು, ದನ ತಿಂದುಬಿಡ್ತಾವೆ, ಇಲ್ಲ ಬೇರೆ ಬೇರೆ ಕಾರಣಗಳಿಂದ ನಾಶವಾಗ್ತವೆ. ಅದಕ್ಕಾಗಿ ನನಗೆ ಎಷ್ಟು ಸಾಧ್ಯವೋ ಅಷ್ಟು ನನಗೆ ಸಾಧ್ಯವಾದಷ್ಟು ನಾನು ಗಿಡಗಳನ್ನು ನರ್ಸರಿಯಲ್ಲಿ ಬೆಳೆಸಿ ಅವುಗಳನ್ನು ತೆಗೆದುಕೊಂಡು ಹೋಗಿ ಎಲ್ಲಿ ಸಾರ್ವಜನಿಕ ಜಾಗ ಇದೆಯೋ ಅಲ್ಲಿ ನಾನು ಅದನ್ನು ನೆಟ್ಟು ಅದನ್ನು ಉಳಿಸಿ ಬೆಳೆಸ್ತಾ ಇದ್ದೀನಿ. ರಾಯಚೂರನ್ನ ಹಸಿರೂರು ಮಾಡಲು ಹೊರಟ ಈರಣ್ಣನ ಕಾರ್ಯ ಮೆಚ್ಚುಗೆ ಇದೆ. ಇವರ ಕಾರ್ಯಕ್ಕೆ ನಾವು ಸಹ ಸಹಾಯ ಮಾಡ್ತಿದ್ದೇವೆ ಎಂದು
ಈರಣ್ಣ ಬೆಂಗಾಡಿ ಎಂಬುವರು ಹೇಳ್ತಾರೆ. ಈರಣ್ಣ ಕೋಸಿಗೆ ಅವರು ಒಬ್ಬರೇ ಏನಂತಂದ್ರೆ ಈ ಒಂದು ನಿರಂತರ ಹಸಿರು ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಅರಣ್ಯ ಇಲಾಖೆ ಮಾಡುವಷ್ಟು ಕಾರ್ಯವನ್ನೇ ಇವರು ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಜನರು ಏನಂತಂದರೆ ಇವರ ಒಂದು ಕಾರ್ಯಕ್ಕೆ ಕೈ ಜೋಡಿಸ್ಬೇಕಂತಂದು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಒಟ್ನಲ್ಲಿ ಬಿಸಿಲೂರನ್ನ ಮಲೆನಾಡು ಮಾಡಲು ಹೊರಟ ಈರಣ್ಣ ಎಲ್ಲರಿಗೂ ಮಾದರಿ. ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪರಿಸರ ಸಂರಕ್ಷಣೆ ಮತ್ತು ವ್ಯವಸ್ಥಾಪನಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರಿಗೆ ನೀಡುವ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಹ ನೀಡಲಾಗಿದೆ. ಅನಿಲ್ ಕುಮಾರ್, ಜಿ ಕನ್ನಡ ನ್ಯೂಸ್, ರಾಯಚೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.